ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯ ತುಂಬಾ ಕಷ್ಟಪಟ್ಟು ಸೈಕಲ್ಗೆ ಪಂಚರ್ ಹಾಕ್ತಾಳೆ. ಆ ಪಂಚರ್ ಅಂಗಡಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಎಲ್ಲ ಡಬ್ಬಿಗಳನ್ನು ಸೈಕಲ್ಗೆ ಕಟ್ಟಿ ಈಗ ಹೋಗ್ತಾಳೆ. ಈ ಕಡೆ ಸುಂದ್ರಿ ಧರ್ಮ ಭಾಗ್ಯ ಆರ್ಡ್ರ್ ತಲುಪಿಸ್ತಾಳೆ ಅಲ್ಲಿ ಇಲ್ವೋ ಅನ್ನೋ ಚಿಂತೆಯಲ್ಲಿ ನಾವಿದ್ರೆ ನೀವು ಆರಾಮಾಗಿ ಪುಸ್ತಕ ಓದ್ತಿದ್ದೀರಲ್ಲ ಅಂತ ಸುಂದ್ರಿ ಕೇಳ್ತಾಳೆ. ಅದಕ್ಕೆ ಧರ್ಮ ನಗ್ತಾ ನೋಡಿ ಸುಂದ್ರಿ, ನೀವೆಲ್ಲ ರಿಸಲ್ಟ್ ಗೊತ್ತಿಲ್ಲದೆ ತಲೆ ಕೆಡ್ಸ್ಕೊಂಡಿದ್ದೀರಾ, ನನಗೆ ರಿಸಲ್ಟ್ ಏನು ಅಂತ ಗೊತ್ತು, ಅದಕ್ಕೆ ಆರಾಮಾಗಿದ್ದೀನಿ ಅಂತ ಧರ್ಮ ಹೇಳ್ತಾರೆ. ಅದಕ್ಕೆ ಪೂಜಾ, ರಿಸಲ್ಟಾ ಏನು ಗೊತ್ತು ಮಾವ ಅಂತ ನಿಮಗೆ ಅಂತ ಪೂಜೆ ಕೇಳ್ತಾಳೆ. ಅದಕ್ಕೆ ಧರ್ಮ, ಭಾಗ್ಯ ಆರ್ಡರ್ ಡೆಲಿವರಿ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ, ಅದು ಹೇಗ್ರಿ ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಿದ್ದೀರಾ ನೀವು ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಧರ್ಮ, ಹೇಗಂದರೆ ಅವಳು ನಮ್ಮ ಸೊಸೆ ಅನ್ನೋ ಧೈರ್ಯದಿಂದ, ಏನೇ ಬಂದ್ರೂ ಮುಂದೆ ನುಗ್ತಾಳೆ ಅನ್ನೋ ಆತ್ಮವಿಶ್ವಾಸದಿಂದ. ಕುಸುಮ, ಜೀವನದಲ್ಲಿ ಅದು ಏನೇನೋ ಫೇಸ್ ಮಾಡಿರೋ ಭಾಗ್ಯಗೆ ಇದೊಂದು ದೊಡ್ಡ ವಿಷಯನ ಹೇಳು. ಅದಕ್ಕೆ ಸುನಂದ, ಇದನ್ನೇ ಬೇಡ ಅಂತಿರೋದು, ಭಾಗ್ಯನಿಗೆ ಬೇಡದೇ ಇರೋ ವಿಷಯನೆಲ್ಲ ಹೇಳಿ ಅವಳನ್ನ ಅಟ್ಟಕ್ಕೇರಿಸ್ತಿರೋದು ನೀವುಗಳೇ ನೋಡಿ. ಈಗ ಹೊಸ ವ್ಯಾಪಾರ ಶುರು ಮಾಡಿದ ಮೇಲೆ ಏನಾದರೂ ಒಂದು ಸಮಸ್ಯೆ ಆಗ್ತಾನೇ ಇದೆ. ಅಲ್ಲ, ಪ್ರತಿದಿನ ಸಮಸ್ಯೆ ಬರ್ತಿದೆ ಅಂದರೆ ಏನರ್ಥ? ಇಟ್ಟಿರೋ ಹೆಜ್ಜೆ ಸರಿ ಇಲ್ಲ ಅಂತ ಅರ್ಥ. ಸಮಯನೇ ಎಲ್ಲ ಹೇಳ್ತಿದೆ. ಇದನ್ನೆಲ್ಲ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಸುನಂದ ಕೇಳ್ತಾಳೆ. ಅದಕ್ಕೆ ಕುಸುಮ, ಸುನಂದ, ಎಲ್ಲ ವಿಷಯನೂ ಎಲ್ರಿಗೂ ಅರ್ಥ ಆಗ್ತಿದೆ, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ನಮಗೂ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲನೂ ನೋಡಿಕೊಂಡೇ ಎಲ್ಲನೂ ಸರಿಯಾಗೇ ಮಾಡ್ತಿದ್ದಾಳೆ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಸುನಂದ, ಹೌದು ಮಾಡ್ತಿದ್ದಾಳೆ ಪಾಪ, ನನ್ನ ಮಗಳು ಒಬ್ಬಂಟಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಒಬ್ಬಂಟಿಯಾಗಿ ಬದುಕೋದು ಕಷ್ಟ ಇಲ್ಲ, ಎಲ್ಲ ಜವಾಬ್ದಾರಿಗಳು ಅವಳ ಮೇಲೇ ಇದೆ ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಕುಸುಮ, ಶುರುವಾಯ್ತು ಇವ್ರದ್ದು, ಪ್ರತಿಯೊಂದಕ್ಕೂ ಒಂದು ಖ್ಯಾತೆ ತೆಗಿಲೇಬೇಕು ಅಲ್ಲ ನೀವು. ನಿಮ್ಮ ಅಪ್ಪ ಅಮ್ಮ ನಿಮಗೆ ಸುನಂದ ಅಂತ ಇಡೋ ಬದಲು ಗೋಳಮ್ಮ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಗುಂಡಣ್ಣ ಸುನಂದ ಹತ್ತಿರ ಬಂದು, ಹೌದು ಅಜ್ಜಿ, ನೀವು ಆರಾಮಾಗಿರಿ, ಅಲ್ಲಿ ಹೋಗಿರೋದು ಯಾರು ಹೇಳಿ, ಈ ಮನೆ ಹೀರೋಯಿನ್ ನಮ್ಮಮ್ಮ. ಹೀರೋಯಿನ್ ಸಡನ್ನಾಗಿ ಹೋದರೆ ಚೆನ್ನಾಗಿರಲ್ಲ ಅಜ್ಜಿ, ಸ್ಟೋರಿಲಿ ಟ್ವಿಸ್ಟ್ ಇರಲೇಬೇಕು, ನೋಡ್ತಾ ಇರಿ, ಏನೇ ಆದರೂ ಕೊನೆಯಲ್ಲಿ ಗೆಲ್ಲೋದು ನಮ್ಮ ಹೀರೋಯಿನ್ನೇ ಅಂತ ಹೇಳ್ತಾನೆ. ಈ ಕಡೆ ಭಾಗ್ಯ ಸೈಕಲ್ ತುಳ್ಕೊಂಡು ಆರ್ಡ್ರ್ ಕೊಟ್ಟವ್ರ ಮನೆ ಹತ್ರ ಬಂದು, ಇದೇ ಮನೆ ಅನಿಸುತ್ತೆ ಅಂತ ಮನೆ ಹತ್ರ ಬಂದು ಸೈಕಲ್ ನಿಲ್ಲಿಸ್ತಾಳೆ. ಈ ಕಡೆ ಆರ್ಡರ್ ಕೊಟ್ಟವರು, ಏನ್ರಿ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ 20 ನಿಮಿಷ ತಡವಾಗಿ ಬಂದಿದ್ರಲ್ರಿ ಅಂತ ಕೇಳ್ತಾನೆ. ಅದಕ್ಕೆ ಭಾಗ್ಯ, ಸಾರಿ ಸರ್, ಬರ್ತಾ ದಾರಿಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ಅವರು, ಗೊತ್ತಾಯ್ತಮ್ಮ, ಇಂಥದ್ದು ಏನೋ ಒಂದು ಕಾರಣ ಇರುತ್ತೆ ಅಂತ, ಆಗಲ್ಲ ಅಂದರೆ ಮೊದಲೇ ಹೇಳ್ಬೇಕ್ರಿ ನೀವು, ಇಲ್ಲಿ ಸುಮ್ಮನೆ ನಮ್ಮ ಮರ್ಯಾದೆ ತೆಗೆಯೋದು ಎಲ್ಲ ಅಲ್ಲ, ಎಲ್ಲರೂ ಬಂದು ಊಟಕ್ಕೆ ಕೂತಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಅಡುಗೆ ಎಲ್ಲ ರೆಡಿಯಾಗಿದೆ ಸರ್, ಇನ್ನೇನು ನೀವು ಬಡಿಸ್ಕೊಂಡು ಬಿಟ್ಟರೆ ಆಯಿತು ಸರ್, ನಾನೆಲ್ಲ ತೆಗೆದುಕೊಂಡು ಬರ್ತೀನಿ ಸರ್ ಅಂತ ತೆಗೆದುಕೊಂಡು ಒಳಗೆ ಹೋಗ್ತಿರ್ತಾಳೆ. ಆವಾಗ ಅವರು, ಇರಿ ಅಡುಗೆ ಹೇಗಾಗಿದೆ ಅಂತ ನೋಡೋದು ಬೇಡವಾ, ಬನ್ನಿ ಇಲ್ಲಿ ಇಡೀ ಅರ್ಜೆಂಟಲ್ಲಿ ಬೇರೆ ತೊಗೊಂಡು ಬಂದಿದ್ದೀರಾ, ಅದು ಏನು ಮಾಡ್ಕೊಂಡು ಬಂದಿದ್ಯಾ ಏನೋ ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಸರ್ ನಾನು ತಡವಾಗಿ ಬಂದಿದ್ದೀನಿ ನಿಜ, ಆದರೆ ಅಡುಗೆ ತುಂಬ ರುಚಿಯಾಗಿ ಮಾಡಿದ್ದೀನಿ, ನೀವೇ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಆರ್ಡ್ರ್ ಕೊಟ್ಟವರು ಬಾಕ್ಸ್ ಓಪನ್ ಮಾಡಿ, ಘಮಾನೇ ತುಂಬ ಚೆನ್ನಾಗಿದೆಯಮ್ಮ, ಇನ್ನು ಟೇಸ್ಟ್ ಮಾಡಿದ್ರೆ ಅಡುಗೆ ಎಷ್ಟು ಚೆನ್ನಾಗಿರುತ್ತೋ ಏನೋ ನೋಡೋಣ ಅಂತ ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಒಬ್ಬಟ್ಟು ಎಷ್ಟು ರುಚಿಯಾಗಿದೆ ಗೊತ್ತಾ, ಅದ್ಭುತ, ಬಾಯಲ್ಲಿಟ್ಟರೆ ಹಾಗೆ ಕರೆಗೆ ಹೋಗಿಬಿಡ್ತು, ಅಡುಗೆ ಮಾತ್ರ ತುಂಬ ಚೆನ್ನಾಗಿದೆ, ನಿನ್ನ ಕೈ ರುಚಿ ಮಾತ್ರ ಅದ್ಭುತ ನೋಡಮ್ಮ, ಇನ್ಮೇಲೆ ನನ್ನ ಫ್ಯಾಮ್ಲಿಯಲ್ಲಿ ಫಂಕ್ಷನಲ್ಲಿ ಏನೇ ಆದರೂ ಎಲ್ಲ ಅಡುಗೆನೂ ನಿಂದೇ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಸಂತೋಷನಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ತುಂಬ ಸಂತೋಷ ಆಯಿತು ಸರ್ ಅಂತ ಹೇಳ್ತಾಳೆ. ಬಾರೆ ಇದನ್ನೆಲ್ಲ ಒಳಗೆ ತೊಗೊಂಡು ಹೋಗು ಇಡು ಅಂತ ಹೇಳ್ತಾರೆ. ಏನಮ್ಮ, ನಾ ಹೇಳಿದ್ದು ಒಂದು ಸ್ವೀಟ್ ಅಲ್ವಾ, ನೀನು 2 ಸ್ವೀಟ್ ತಂದಿದ್ದೆ, ಇದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ನಾನು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಅಯ್ಯೋ ಇಲ್ಲ ಸರ್, ಈ ಸ್ವೀಟನ್ನು ನಾನು ದುಡ್ಡು ಕೊಡೋದು ಬೇಡ, ಇದು ನನ್ನ ಕಡೆಯಿಂದ ಅಂತ ಹೇಳ್ತಾಳೆ. ಅದಕ್ಕೆ ಅವರು, ಏನು ನಿನ್ನ ಕಡೆಯಿಂದನಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಹೌದು ಸರ್, ನನ್ನ ಕಡೆಯಿಂದ, ಇವತ್ತು ಹಬ್ಬ ಅಲ್ವಾ, ಅದು ಅಲ್ಲದೆ ನಾ ಬರೋದು ಸ್ವಲ್ಪ ತಡವಾಗಿ ಬಿಟ್ಟಿದ್ದೀನಿ, ಅದಕ್ಕೆ ನನ್ನ ಕಡೆಯಿಂದ ಸ್ವಾರಿನ ಈ ರೀತಿ ಕೇಳ್ತಾ ಇದ್ದೀನಿ ಅಂದ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಅವರು, ಇದೆಲ್ಲ ಯಾಕಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಪರವಾಗಿಲ್ಲ ಸರ್, ಇರಲಿ ಅಂತ ಹೇಳ್ತಾಳೆ. ಸರಿ, ನಮ್ಮ ಅಮೌಂಟ್ ಎಷ್ಟಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ 2500 ಅಂತ ಹೇಳ್ತಾಳೆ. ಅದಕ್ಕೆ ಅವರು ದುಡ್ಡು ಕೊಡ್ತಾರೆ. ಸಂತೋಷನಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಹಾಂ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಅದಕ್ಕೆ ಅವರು, ಅಡುಗೆ ತುಂಬ ಚೆನ್ನಾಗಿದೆ, ನನ್ನ ಕುಟುಂಬದಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ಏನೇ ಫಂಕ್ಷನ್ ಆದ್ರೂ ಎಲ್ಲ ನಿನಗೆ ಹೇಳ್ತೀನಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಸರಿ ಸರ್ ಆಯಿತು, ಈ ಡಬ್ಬಗಳನ್ನೆಲ್ಲ ನಾಳೆ ಬೆಳಿಗ್ಗೆ ಬಂದು ತೊಗೊಂಡು ಹೋಗ್ತೀನಿ ಸರ್ ಅಂತ ಹೇಳಿ ಹೋಗ್ತಾಳೆ. ಆಗ ಭಾಗ್ಯ ಕುಸುಮಗೆ ಕಾಲ್ ಮಾಡ್ತಾಳೆ. ಅದಕ್ಕೆ ಕುಸುಮ, ಹೌದಾ ಭಾಗ್ಯ, ನಿಜನಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಹೌದು ಅತ್ತೆ, ನಿಜಾನೇ ಹೇಳ್ತಿರೋದು, ನಾನು ಅವರಿಗೆ ಕೊಡಬೇಕಾಗಿರುವ ಎಲ್ಲ ಅಡುಗೆ
ಕೊಟ್ಟೆ. ಸ್ವಲ್ಪ ತಡ ಆಯಿತು, ಆದರೆ ಅಡುಗೆ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಅತ್ತೆ. ಒಬ್ಬಟ್ಟು ತಿಂದು ತುಂಬ ರುಚಿಯಾಗಿದೆ ಅಂತ ಹೇಳಿದ್ರು. ಇನ್ನು ಮುಂದೆ ಏನೇ ಆರ್ಡ್ರ್ ಇದ್ದರೂ ನಿನಗೆ ಕೊಡ್ತೀನಿ ಅಂತ ಹೇಳಿದರು ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ ಹೌದಾ ಸರಿ, ನೀ ಬೇಗ ಮನೆಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ರೀ, ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು, ನೀವು ಹೇಳ್ದಾಗೆ ಆಯಿತು. ಭಾಗ್ಯ ಎಲ್ಲಿ ಎಲ್ಲ ಊಟ ತಲುಪಿಸ್ಬೇಕಾಯಿತು ಅಲ್ಲಿ ಸರಿಯಾದ ಸಮಯಕ್ಕೆ ತಲುಪಿಸಿದ್ಲು ಆಯಿತು ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಖುಷಿ ಆಗುತ್ತೆ. ಅದಕ್ಕೆ ನಾ ಹೇಳಿಲ್ವ ನನ್ನ ಸೊಸೆ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಇದೆ ಅಂತ ಧರ್ಮ ಹೇಳ್ತಾರೆ. ಅದಕ್ಕೆ ಸುಂದ್ರಿ, ಧರ್ಮಣ್ಣ, ಇನ್ಮೇಲೆ ನೀವು ಪಾರ್ಟ್ ಟೈಮಲ್ಲಿ ಜ್ಯೋತಿಷ್ಯ ಹೇಳೋದನ್ನು ಶುರು ಮಾಡಿ, ಯಾಕೆಂದರೆ ನೀವು ಹೇಳೋದೆಲ್ಲ ನಿಜ ಆಗುತ್ತೆ ನೋಡಿ ಅಂತ ಸುಂದ್ರಿ ತಮಾಷೆ ಮಾಡ್ತಾಳೆ. ಅದಕ್ಕೆ ಕುಸುಮ ಸುನಂದಗೆ, ಗೋಳಮ್ಮ, ನೀವು ಏನೋ ಹೇಳ್ತಾ ಇದ್ರಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ, ಈಗ ನೋಡಿ ಈಗೇನು ಹೇಳ್ತೀರಿ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಗುಂಡಣ್ಣ, ನಾ ಹೇಳಿಲ್ವ ಅಜ್ಜಿ, ಕಥೆಯಲ್ಲಿ ಏನೇ ಟ್ವಿಸ್ಟು ಟರ್ನ್ ಬರಲಿ ನಮ್ಮ ಅಮ್ಮನೇ ಲಾಸ್ಟಲ್ಲಿ ವಿನ್ ಆಗೋದು ಅಂತ, ಹೀರೋಯಿನ್ಗಿರೋ ಪವರೇ ಅಂಥದ್ದು ಅಂತ ಗುಂಡಣ್ಣ ಹೇಳಿ ತುಂಬ ಖುಷಿ ಪಡ್ತಾನೆ. ಆದರೆ ಸುನಂದ ಮಾತ್ರ ಖುಷಿಯಾಗಿರಲ್ಲ. ಅದನ್ನು ಕುಸುಮ ನೋಡಿ, ಸುನಂದ, ನೀವು ಪ್ರತಿ ಸಲ ಭಾಗ್ಯನ ಆತ್ಮವಿಶ್ವಾಸ ಕುಗ್ಗಿಸ್ತಿದ್ದೀರಾ, ಆದರೆ ಅವಳು ಪ್ರತಿ ಸಲ ಗೆಲ್ತಾನೇ ಇದ್ದಾಳೆ. ನೀವು ಅದಕ್ಕೆ ಖುಷಿ ಪಡಬೇಕು ಸುನಂದ. ನೋಡಿ ಸುನಂದ, ಅವಳಿಗೆ ಈ ಗಟ್ಟಿತನ ಎಲ್ಲಿಂದ ಬಂದಿದ್ದು, ಆ ಛಲ ಎಲ್ಲಿಂದ ಬಂದಿದ್ದು? ನಿಮ್ಮಿಂದ ಬಂದಿದ್ದು. ಅವಳಿಗೆ ನೀವೇ ಕಲಿಸಿರೋದು. ಆ ಗುಣನ ನಿಮ್ಮಿಂದನೇ ಬಂದಿರೋದು. ಇಲ್ಲಿ ನೋಡಿ ಸುನಂದ, ಕಷ್ಟ ಅನ್ನೋದು ಕೆಲಸ ಮಾಡಬಾರ್ದು ಅನ್ನೋ ಸಂಕೇತ ಅಲ್ಲ. ಕಷ್ಟ ಬಂದಾಗ ಒಬ್ಬ ವ್ಯಕ್ತಿ ಎಷ್ಟು ಸಮಾಧಾನದಿಂದ ಎದುರಿಸುತ್ತಾನೆ, ಎಷ್ಟು ಗಟ್ಟಿಯಾಗಿರ್ತಾನೆ ಅನ್ನೋ ಸಂಕೇತ ಅದು ಅಂತ ಕುಸುಮ ಹೇಳ್ತಾಳೆ. ಭಾಗ್ಯ ಮನೆಗೆ ಬಂದು ಎಲ್ಲರ ಜೊತೆ ಬಂದಿರೋ ದುಡ್ಡನ್ನ ಲೆಕ್ಕ ಹಾಕಿ ಖರ್ಚನ್ನೆಲ್ಲ ತೆಗೆದು 500 ಲಾಭ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರಿಗೂ ಖುಷಿ ಆಗುತ್ತೆ. ಅದಕ್ಕೆ ಕುಸುಮ, 530 ಲಾಭ ಒಂದೇ ದಿನದಲ್ಲಿ ಆಯಿತಾ? ತುಂಬ ಒಳ್ಳೆಯದು ಮಗಳೇ, ಶುರುವಿನಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಬಿಡು. ಅದಕ್ಕೆ ಧರ್ಮ ಕೂಡ, ಹೌದು ಮಗಳೇ, ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಹಾಗೆ ಪ್ರತಿದಿನ ಲಾಭ ಸಿಗ್ತಾ ಇರಲಿ ಅಂತ ಧರ್ಮ ಹೇಳ್ತಾರೆ. ಅದಕ್ಕೆ ಸುನಂದ, ಏನೇ ಭಾಗ್ಯ, 530ರಲ್ಲಿ ಇಡೀ ಮನೆ ನಡೆಸ್ಬೋದು ಅಂದ್ಕೊಂಡಿದ್ಯಾ? ಅದು ಅಷ್ಟೊಂದು ಸುಲಭ ಅಲ್ಲ ಕಣೆ ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ, ಅದು ನನಗೆ ಗೊತ್ತು, ಆದರೆ ಕೆಲಸ ಮಾಡಿ ಶುರುನಲ್ಲೇ 1000 ರೂಪಾಯಿ ಲಾಭ ಆಗಬೇಕು ಅಂದರೆ ಹೇಗಾಗುತ್ತೆ ಹೇಳು? ನಿಧಾನಕ್ಕೆ ಎಲ್ಲ ಆಗುತ್ತಮ್ಮ, ನನ್ನ ಪ್ರಕಾರ ಇದು ನನ್ನ ಗೆಲುವು ಅಂತ ಹೇಳ್ತಾಳೆ. ಅದಕ್ಕೆ ಗುಂಡಣ್ಣ, ಅಮ್ಮ, ಅದು ಏನಂದರೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಭಾಗ್ಯ, ಅದು ಏನು, ನಾಳೆ ನೀನು ಸ್ಕೂಲ್ ಫೀ ಕಟ್ಟೋಕೆ ಕೊನೆ ದಿನ ಅಲ್ವಾ? ಅದಕ್ಕೆ ಯಾಕೆ ಮುಜುಗರ ಗುಂಡಣ್ಣ, ಇವತ್ತು ನನಗೆ ಬಂದಿರೋ ಲಾಭ ನಿನ್ನೆ ಮೊನ್ನೆದೆಲ್ಲ ಸೇರಿಸಿದ್ರೆ ನಿನ್ನ ಸ್ಕೂಲ್ ಫೀಸ್ ಈಸಿಯಾಗಿ ಕಟ್ಬೋದು ಅಂತ ಹೇಳ್ತಾಳೆ ಗುಂಡಣ್ಣ. ಅದಕ್ಕೆ ಗುಂಡಣ್ಣ, ಸರಿನಮ್ಮ ಅಂತ ಖುಷಿ ಆಗ್ತಾನೆ. ಈ ಕಡೆ ತಾಂಡವ್ ಮೊಬೈಲ್ ನೋಡ್ತಾ, ತನ್ಮಯ್ ಸ್ಕೂಲ್ ಫೀ ಕಟ್ಟೋಕೆ ನಾಳೆ ಲಾಸ್ಟ್ ಡೇ, ಅಂದರೆ ನನ್ನ ಗೆಲುವು ಅಂತ ತುಂಬ ಖುಷಿ ಪಡ್ತಾನೆ. ಶ್ರೇಷ್ಠ ಬಂದು, ಏನು ತಾಂಡವ್ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಹನಿ, ನಾಳೆ ತನ್ಮಯ್ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇ, ಭಾಗ್ಯನ ಹತ್ರ ಸ್ಕೂಲ್ ಫೀಸ್ ಕಟ್ಟೋಕೆ ಬಿಡುಗಾಸಿಲ್ಲ. ಸೊ ಸ್ಕೂಲ್ ಫೀಸ್ ಯಾರು ಕಟ್ಟಬೇಕು? ನಾನೇ ಕಟ್ಟಬೇಕು. ಭಾಗ್ಯ ನನ್ನ ಮುಂದೆ ಸೋಲ್ತಾಳೆ. ಇದನ್ನು ನೆನೆಸ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಂತ ತುಂಬ ಖುಷಿಯಾಗಿರ್ತಾನೆ. ಬೆಳಗ್ಗೆ ರೆಡಿಯಾಗಿ ತನ್ಮಯ್ಯಗೆ ಒಂದು ಸಲ ಕಾಲ್ ಮಾಡ್ತೀನಿ. ಸುಮ್ಮನೆ ಟೆನ್ಷನ್ ಆಗಿರ್ತಾನೆ, ಅವನು ಸ್ಕೂಲ್ ಫೀಸ್ ನಾನೇ ಕಟ್ತೀನಿ ಅಂತ ಅವನಿಗೆ ಹೇಳಬೇಕು ಅಂತ ಕಾಲ್ ಮಾಡ್ತಾನೆ. ಈ ಕಡೆ ತನ್ವಿ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ತಾಂಡವ್ ತನ್ವಿಗೆ ಕಾಲ್ ಮಾಡ್ತಾನೆ. ಹಾಯ್ ಪಪ್ಪ ಅಂತ ಹೇಳ್ತಾಳೆ. ಆ ಕಡೆ ತಾಂಡವ್ ತನ್ವಿ ಅಲ್ಲಿ ತನ್ಮಯ್ ಇದ್ದರೆ ಫೋನ್ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ತನ್ವಿ, ಯಾಕೆ ಪಪ್ಪ, ಇನ್ನು ನನ್ನ ಹತ್ತಿರ ಮಾತಾಡೋಕೆ ಇಷ್ಟ ಇಲ್ವಾ? ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ವಾ? ನಾನು ಹಾಗೆಲ್ಲ ಮಾಡಬಾರ್ದಿತ್ತು, ಐ ಆಮ್ ರಿಯಲಿ ಸಾರಿ ಪಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ನೋಡು ತನ್ವಿ, ನನಗೆ ಬೇಜಾರಾಗಿದೆ, ಮೂವ್ ಆನ್ ಆಗೋದಕ್ಕೆ ನನಗೆ ಟೈಮ್ ಬೇಕು, ಮತ್ತು ಅದೇ ವಿಷಯನ ಕೆಣಕಬೇಡ, ಸುಮ್ಮನೆ ತನ್ಮಯ್ಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ತನ್ವಿ, ಸರಿ ಪಪ್ಪ ಅಂತ ಹೇಳಿ ತನ್ಮಯ್ಗೆ, ತಗೋ ಪಪ್ಪ, ನಿನ್ನ ಹತ್ರ ಮಾತಾಡಬೇಕತ್ತೆ ಅಂತ ಫೋನ್ ಕೊಡ್ತಾಳೆ. ತನ್ಮಯ್, ಹಲೋ ಪಪ್ಪ ಹೇಳಿ ಅಂತಾನೆ. ಅದಕ್ಕೆ ತಾಂಡವ್, ನೋಡು ತನ್ಮಯ್, ನನಗೆ ಗೊತ್ತು ಇವತ್ತು ಸ್ಕೂಲ್ ಫೀಸ್ ಕಟ್ಟೋಕೆ ಲಾಸ್ಟ್ ಡೇ ಅಂತ, ಡೋಂಟ್ ವರಿ, ತಲೆನೇ ಕೆಡಿಸ್ಕೋಬೇಡ, ಪಪ್ಪ ಇದ್ದಾರೆ, ಓಕೆ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ತನ್ಮಯ್, ಪಪ್ಪ ನಾನೇನು ತಲೆ ಕೆಡಿಸ್ಕೋತಾ ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಯಾಕೆಂದರೆ ಅಮ್ಮ ಫೀಸ್ ಕಟ್ತೀನಿ ಅಂತ ಹೇಳಿದ್ದಾಳೆ, ನಾನೇನು ಟೆನ್ಷನ್ ಮಾಡ್ಕೊಂಡಿಲ್ಲ ಅಂತ ತನ್ಮಯ್ ಹೇಳ್ತಾನೆ. ಅದಕ್ಕೆ ತಾಂಡವ್ ನಗುತ್ತಾ, ಅಲ್ಲ ಕಣೋ, ನಿಮ್ಮ ಸ್ಕೂಲ್ ಫೀಸ್ ಕಟ್ತಾರೆ ಅಂತ ಎಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಿದೆಯಲ್ಲ, ಅದಕ್ಕೆ ನಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ತನ್ಮಯ್, ಪಪ್ಪ ನೀವು ಸುಮ್ಮನೆ ನಗಬೇಡಿ, ಅಮ್ಮ ಏನೇ ಆದರೂ ಸ್ಕೂಲ್ ಫೀಸ್ ಕಟ್ತಾಳೆ. ಅಮ್ಮ ಇವತ್ತು ಮಧ್ಯಾಹ್ನ ಸ್ಕೂಲ್ಗೆ ಬಂದು ಫೀಸ್ ಕಟ್ತೀನಿ ಅಂತ ಹೇಳಿದ್ದಾಳೆ ಪಪ್ಪ, ಸೊ ಅದಕ್ಕೆ ವರಿನೇ ಮಾಡ್ತಿಲ್ಲ ಅಂತ ತನ್ಮಯ್ ಹೇಳ್ತಾನೆ. ಅದಕ್ಕೆ ತಾಂಡವ್, ಅವಳ ಹತ್ತಿರ 1 ರೂಪಾಯಿ ದುಡ್ಡು ಸಿಗಲ್ಲ, ಅಂಥದ್ರಲ್ಲಿ ಫೀಸ್ ಹೇಗೋ ಕಟ್ತಾಳೆ ಅಂತ ಕೇಳ್ತಾನೆ. ಅದಕ್ಕೆ ತನ್ಮಯ್, ಪಪ್ಪ ಅದು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಕುಸುಮ ಫೋನ್ ಇಸ್ಕೊಂಡು, ಫೀಸ್ ಹೇಗೆ ಕಟ್ತಾಳೆ ಅನ್ನೋದನ್ನ ಮಕ್ಕಳನ್ನ ಏನೋ ಕೇಳೋದು, ನೀನು ನನ್ನ ಕೇಳು, ನಾ ಹೇಳ್ತೀನಿ, ಭಾಗ್ಯ ಫೀಸ್ ಹೇಗೆ ಕಟ್ತಾಳೆ ಅನ್ನೋದು ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ತಾಂಡವ್, ಸರಿನಮ್ಮ, ನೀನೇ ಹೇಳು, ಭಾಗ್ಯ ಸ್ಕೂಲ್ ಫೀಸ್ ಹೇಗೆ ಕಟ್ತಾಳೆ ನೀನೇ ಹೇಳು ಅಂತ ತಾಂಡವ್ ಕೇಳ್ತಾನೆ.
ಅದಕ್ಕೆ ಕುಸುಮ ಹೇಗಂದರೆ ಅವಳಿಗೆ ಹೊಸ ಕೆಲಸ ಶುರು ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ಗೆ ಶಾಕ್ ಆಗಿ ಏನು ಕೆಲಸನ, ಯಾವ ಕೆಲಸ ಅಂತ ಕೇಳ್ತಾನೆ. ಅದಕ್ಕೆ ಕುಸುಮ ಅಡುಗೆ ಮಾಡೋ ಕೆಲಸ, ಅಡುಗೆ ಕೆಲಸ ತುಂಬ ಚೆನ್ನಾಗಿ ನಡೀತಿದೆ, ಅದಕ್ಕೆಲ್ಲ ನಿನಗೆ ಧನ್ಯವಾದ ಹೇಳಬೇಕು. ಯಾಕೆ ಹೇಳು, ನೀನೇ ಅಲ್ವಾ ಹೇಳ್ತಾ ಇದ್ದಿದ್ದು ನಿನಗೆ ಸೌಟ್ ಆಡಿಸೋದು ಬಿಟ್ಟರೆ ಬೇರೆ ಏನೂ ಬರಲ್ಲ ಅಂತ. ಅದೇ ಕೆಲಸ ಮಾಡಿ ಅವಳಿಗೆ ದೊಡ್ಡ ಹೆಸರು ಸಿಗ್ತಾ ಇದೆ. ಹಲೋ ಯಾಕಪ್ಪ ತಾಂಡವ್, ನಿಂದು ಸ್ವರನೇ ಬರ್ತಿಲ್ಲ. ಭಾಗ್ಯಗೆ ಹೊಸ ಕೆಲಸ ಸಿಕ್ತು ಅಂತ ನಿನಗೆ ಕೋಪ ಬರ್ತಿದೆಯಾ ಅಥವಾ ಭಯ ಆಗ್ತಿದೆಯಾ? ನೋಡು, ನೀನು ಎಷ್ಟು ಸಲ ಭಾಗ್ಯ ಸೋಲ್ಬೇಕು ಅನ್ಕೋತೀಯಲ್ಲ, ಅಷ್ಟೇ ಸಲ ಅವಳು ಗೆಲ್ತಾಳೆ. ಅವಳು ಇದನ್ನೇ ನೆನ್ಪಿಟ್ಕೋ. ಇಡೋ ಫೋನ ಅಂತ ಕುಸುಮ ಹೇಳ್ತಾಳೆ. ಅದನ್ನು ಕೇಳಿದ ತಾಂಡವ್ ಕೋಪದಲ್ಲಿ ಒದ್ದಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.